ತಪಸ್ಯ ಫೌಂಡೇಶನ್ ವತಿಯಿಂದ ಜಿಲ್ಲಾಡಳಿತ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ 4ನೇ ಆವೃತ್ತಿಯ ಮಂಗಳೂರು ಟ್ರಯಾಥ್ಲಾನ್, ಮಂಗಳೂರು ಬೀಚ್ ಮ್ಯಾರಥಾನ್, ಆಲ್ಕಾರ್ಗೋ ಮಂಗಳೂರು ಬೀಚ್ ಫೆಸ್ಟಿವಲ್ ಇದೇ ಜನವರಿ 9 ರಿಂದ 11 ರವರೆಗೆ ತಣ್ಣೀರುಬಾವಿ ಬೀಚ್ನಲ್ಲಿ ಆಯೋಜಿಸಲಾಗಿದೆ. ಈ ಉತ್ಸವದಲ್ಲಿ ಸಂಗ್ರಹವಾಗುವ ನಿಧಿ ತಪಸ್ಯ ಫೌಂಡೇಶನ್ನ ಅಂತಿಮ ಹಂತದ ಕ್ಯಾನ್ಸರ್ ರೋಗಿಗಳ ಉಚಿತ ಆರೈಕೆಗೆ ಬಳಕೆಯಾಗುತ್ತದೆ. ಭವಿಷ್ಯದ ಒಲಿಂಪಿಯನ್ನರನ್ನ ರೂಪಿಸುವಂಥದ್ದು ಟ್ರಯಾಥ್ಲಾನ್ನ ಉದ್ದೇಶ. ಈ ಹಿನ್ನೆಲೆಯಲ್ಲಿ 10 ರಿಂದ 15 ವರ್ಷದ 40 ಮಕ್ಕಳಿಗೆ ಟ್ರಯಾಥ್ಲಾನ್ ತರಬೇತಿಯನ್ನು ನೀಡಲಾಗ್ತಾ ಇದೆ. ಮಂಗಳೂರಿನ ಎಲ್ಲ ಮೆಡಿಕಲ್ ಕಾಲೇಜ್, ಡೆಂಟಲ್ ಆಸ್ಪತ್ರೆ ಮತ್ತು ಆರೋಗ್ಯ ಸಂಸ್ಥೆಗಳು ಈ ಉತ್ಸವದಲ್ಲಿ ಕೈಜೋಡಿಸಬೇಕು ಎಂದು ತಪಸ್ಯ ಫೌಂಡೇಶನ್ನ ವ್ಯವಸ್ಥಾಪಕ ಟ್ರಸ್ಟಿ ಸಬಿತಾ ಆರ್ ಶೆಟ್ಟಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬೀಚ್ ಉತ್ಸವದ ಅಂಗವಾಗಿ ಒಲಿಂಪಿಕ್ ಮಟ್ಟದ ಟ್ರಯಾಥ್ಲಾನ್ ನಡಿ ಡುಯಾಥ್ಲಾನ್, 40K ಡ್ರೀಮ್ ಸೈಕ್ಲಿಂಗ್, ಒಲಿಂಪಿನ್ ಡಿಸ್ಟಾನ್ಸ್ ಟ್ರಯಾಥ್ಲಾನ್, ಸ್ಟ್ರೀನ್ ಟ್ರಯಾಥ್ಲಾನ್, ಟೀಮ್ ರಿಲೇ ಟ್ರಯಾಥ್ಲಾನ್, 1000 ಮೀಟರ್ ಡ್ರೀಮ್ ಸ್ಟ್ರೀಮ್, 500 ಮೀಟರ್ ಫನ್ ಸ್ಟ್ರೀಮ್, ಅಕ್ವಾಥ್ಲಾನ್, ಫುಲ್ ಮ್ಯಾರಥಾನ್, ಆಫ್ ಮ್ಯಾರಥಾನ್, 10K ಡ್ರೀಮ್ ರನ್, 5K ಫನ್ ರನ್ ನಡೆಯಲಿದೆ. ಇದಲ್ಲದೆ SFI ನ್ಯಾಷನಲ್ ಓಪನ್ ವಾಟರ್ ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್, ಅಗ್ರಿಟೆಕ್ ಎಕ್ಸ್ಪೋ, ರಾಜ್ಯ ಮಟ್ಟದ ವಿಜ್ಞಾನ ಮಾದರಿ ಸ್ಪರ್ಧೆ, KWA ರಾಜ್ಯ ಮಟ್ಟದ ಬೀಚ್ ಕುಸ್ತಿ, ಇಮಾರ್ಚ್ ಬೀಚ್ ಸೈಡ್ ಸ್ಟಾರ್ಟಪ್ ಕಾಂಕ್ಲೇವ್, ಬೈಕ್ ಸ್ಟಂಟ್ ಶೋ, ನೃತ್ಯ ಸ್ಪರ್ಧೆ ಮೊದಲಾದ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಎಂದು ಹೇಳಿದರು. ಇಮರ್ಚ್ ಬೀಚ್ ಸೈಟ್ ಸ್ಟಾರ್ಟಪ್ ಕಾಂಕ್ಲೇವ್, ಬೈಕ್ ಸ್ಟಂಟ್ ಶೋ, ನೃತ್ಯ ಸ್ಪರ್ಧೆ ಮೊದಲಾದ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ಎಂದು ತಿಳಿಸಿದರು. ಇನ್ನು ಬೀಚ್ ಫೆಸ್ಟಿವಲ್ ಸಂದರ್ಭ ಕರ್ನಾಟಕ ಕುಸ್ತಿ ಸಂಘ ಹಾಗೂ ತಪಸ್ಯ ಫೌಂಡೇಶನ್ ವತಿಯಿಂದ ರಾಜ್ಯ ಮಟ್ಟದ ಬೀಚ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ ನಡೆಯಲಿಕ್ಕಿದೆ. ಜನವರಿ 9 ರಂದು ಸಂಜೆ 4 ಗಂಟೆಗೆ ಚಾಂಪಿಯನ್ಶಿಪ್ಗೆ ಚಾಲನೆ ಕೂಡ ದೊರೆಯಲಿಕ್ಕಿದೆ. ರಾಜ್ಯ ಮಟ್ಟದ ಬೀಚ್ ರೆಸ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಅಂಡರ್ 15 ವಯೋಮಿತಿ ಹಾಗೂ ಅಂಡರ್ 17 ವಯೋಮಿತಿ ಹಾಗೂ ಹಿರಿಯ ವಿಭಾಗ ಪುರುಷ ಮತ್ತು ಮಹಿಳಾ ಕುಸ್ತಿ ಪಂದ್ಯಗಳು ನಡೆಯಲಿಕ್ಕಿದೆ. ರಾಜ್ಯದ ವಿವಿಧ ಜಿಲ್ಲೆಗಳ ಕುಸ್ತಿಪಟುಗಳೊಂದಿಗೆ ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕ ಗಳಿಸಿರುವ ಕುಸ್ತಿಪಟುಗಳು ಭಾಗವಹಿಸಲಿದ್ದಾರೆ. ಈ ಚಾಂಪಿಯನ್ಶಿಪ್ನಲ್ಲಿ ಪ್ರಥಮ ಸ್ಥಾನ ಗಳಿಸಿದ ಕುಸ್ತಿಪಟುಗಳು ರಾಷ್ಟ್ರೀಯ ಬೀಚ್ ರೇಸ್ಲಿಂಗ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಲಿದ್ದಾರೆ. ಜನವರಿ 9 ರಂದು ಬೆಳಗ್ಗೆ 8 ರಿಂದ 10 ಗಂಟೆವರೆಗೆ ಎಲ್ಲಾ ವಿಭಾಗದ ಕುಸ್ತಿಪಟುಗಳ ದೇಹ ತೂಕ ಪಡೆಯಲಾಗುತ್ತೆ. ಮಧ್ಯಾಹ್ನ 3:30 ರಿಂದ ಕುಸ್ತಿ ಪಂದ್ಯಾಟ ಆರಂಭ ಆಗಲಿಕ್ಕಿದೆ. ಜನವರಿ 10 ರಂದು ಸಂಜೆ 3:30 ಗಂಟೆಗೆ ಎಲ್ಲಾ ವಿಭಾಗದ ಫೈನಲ್ ಪಂದ್ಯಾಟ ಹಾಗೂ 3ನೇ ಸ್ಥಾನಕ್ಕೆ ನಡೆಯುವ ಕುಸ್ತಿ ಪಂದ್ಯಾಟ ನಡೆಯಲಿಕ್ಕಿದೆ ಎಂದು ಕರ್ನಾಟಕ ಬೀಚ್ ರೆಸ್ಲಿಂಗ್ ಸಮಿತಿ ಉಪಾಧ್ಯಕ್ಷ ನಿತ್ಯಾನಂದ ಶೆಟ್ಟಿ ಹೇಳಿದರು. ಇವತ್ತು ನನಗೆ ತುಂಬಾ ಸಂತೋಷ ಆಗ್ತದೆ. ಈ ವರ್ಷದ ನಮ್ಮ ಇವೆಂಟ್ ಅಲ್ಲಿ 10 ವರ್ಷದಿಂದ 15 ವರ್ಷದ 40 ಜನ ಮಕ್ಕಳು, ಹುಡುಗಿಯರು ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಇದು ನಾವು ನೀವು ಇಂಟ್ರೊಡ್ಯೂಸ್ ಮಾಡಿ ಇಟ್ಸ್ ಅ ಬಿಗ್ ಸಕ್ಸೆಸ್. ಸೊ ನನಗೆ ತುಂಬಾ ಹೆಮ್ಮೆ ಆಗ್ತದೆ. ಇವತ್ತು ಮೋರ್ ದೆನ್ 40 ಚಿಲ್ಡ್ರನ್ ಆಫ್ ದಿಸ್ ರೀಜನ್ ಕೋಪರ್ ವಿತ್ ದ ಒಲಿಂಪಿಯನ್ಸ್ ಆಫ್ ಟುಮಾರೋ. ಅವರು ನಮ್ಮ ದೇಶಕ್ಕೆ ಮೆಡಲ್ ತರುವಂತ ಒಂದು ಸಾಹಸ ಮಾಡಲಿಕ್ಕೆ ಸಾಧ್ಯ ಉಂಟು. ಸೊ ನಮ್ಮ ಟ್ರಯಾಥ್ಲಾನ್ ಬಗ್ಗೆ ನಾನು ಜಾಸ್ತಿ ವಿವರಣೆ ಕೊಡೋದಿಲ್ಲ, ವಿದೇಶದವರು ನಿಮಗೆ ಎಲ್ಲ ವಿವರಣೆ ಕೊಡ್ತಾರೆ. ಟ್ರಯಾಥ್ಲಾನ್ ಜೊತೆಗೆ ಮ್ಯಾರಥಾನ್ ಇದೆ, ಸೈಕ್ಲಿಂಗ್ ರೇಸ್ ಇದೆ, ವೇರಿಯಸ್ ಕೈಂಡ್ಸ್ ಆಫ್ ಅಥ್ಲೆಟಿಕ್ ಇವೆಂಟ್ಸ್ ಇದೆ. ಅಲಾಂಗ್ ವಿತ್ ದಟ್ ವಿ ಹ್ಯಾವ್ ಮತ್ತೊಂದು ತುಂಬಾ ಹೆಮ್ಮೆಯ ವಿಷಯ ಅಂದ್ರೆ ನಮ್ಮ ಈ ಮಂಗಳೂರು ಬೀಚ್ ಫೆಸ್ಟಿವಲ್ ಆಗುವಾಗ ಇದರ ಜೊತೆ ಸೇರ್ಲಿಕ್ಕೆ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಅವರು 2 ದಿವಸದ ಓಪನ್ ವಾಟರ್ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅನ್ನು ನಮ್ಮ ಜೊತೆ ಸೇರಿ ಮಾಡಿಕೊಡ್ತಾ ಇದ್ದಾರೆ. ಇಟ್ ಇಸ್ ಅ ನ್ಯಾಷನಲ್ ಲೆವೆಲ್ ಓಪನ್ ವಾಟರ್ ಸ್ವಿಮ್ಮಿಂಗ್ ಕಾಂಪಿಟೇಷನ್. ಸೊ ಇದರಲ್ಲಿ ಸೆಲೆಕ್ಟ್ ಆದವರು ನ್ಯಾಷನಲ್ ಟೀಮಿಗೆ ಸೆಲೆಕ್ಟ್ ಆಗ್ತಾರೆ, ಅವರಿಗೆ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಸ್ ಎಲ್ಲ ಸಿಗಲಿಕ್ಕೆ ಸಾಧ್ಯ ಉಂಟು. ಅದೇ ತರದಲ್ಲಿ ರೆಸ್ಲಿಂಗ್ ಫೆಡರೇಷನ್ ಆಫ್ ಕರ್ನಾಟಕ ಮಿಸ್ಟರ್ ನಿತ್ಯಾನಂದ ಶೆಟ್ಟಿ ಅದರ ವಿವರಣೆ ಕೊಡ್ತಾರೆ. ಇದೊಂದು ಅವಕಾಶ, ಯಾಕಂದ್ರೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್, ಇಟ್ ಈಸ್ ಗಿವಿಂಗ್ ದೆಮ್ ಅನ್ ಆಪರ್ಚುನಿಟಿ ಟು ಬಿಕಮ್ ದ ನ್ಯಾಷನಲ್ wrestlers who will be competing in the Asian Games or in the Olympics and other international events. ಅದರ ಜೊತೆ ನಾವು ಈ ಎಲ್ಲ ಇವೆಂಟ್ ದಿಸ್ ವಿ ಕಾಲ್ ದ ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್. ಇಟ್ ಇಸ್ ಬಿನ್ ರೀನೇಮ್ಡ್ ಆಸ್ ಆಲ್ಕಾಗೋ, ಯಾಕಂದ್ರೆ ಅವ್ರ ಸ್ಪಾನ್ಸರ್ಸ್ ಆರ್ ಆಲ್ಕಾಗೋ. ಇಟ್ಸ್ ಕಾಲ್ಡ್ ಆಸ್ ಆಲ್ಕಾಗೋ ಮ್ಯಾಂಗ್ಳೂರ್ ಬೀಚ್ ಫೆಸ್ಟಿವಲ್. ಯಾಕಂದ್ರೆ ಅವರಂತ ಒಂದು ಸ್ಪಾನ್ಸರ್ಸ್ ಸಿಕ್ಕಿದ ಕಾರಣ ನಮ್ಗೆ ಈ ಇವೆಂಟ್ ಅನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ತರದಲ್ಲಿ ಆಲ್ಕಾರ್ಗೋ ಅವರಿಗೆ ಇನ್ನೊಂದು ಇವೆಂಟ್ ಅನ್ನು ಸಪೋರ್ಟ್ ಮಾಡಿದ್ದಾರೆ, ದಟ್ ಈಸ್ ಕಾಲ್ಡ್ ಆಸ್ ದಿ ಎಮರ್ಜ್ ಸ್ಟಾರ್ಟ್ಅಪ್ ಕಾನ್ಕ್ಲೇವ್. ಈ ಎಮರ್ಜ್ ಸ್ಟಾರ್ಟ್ಅಪ್ ಕಾನ್ಕ್ಲೇವ್ ಅಂದ್ರೆ ಇಟ್ಸ್ ಅ ಪ್ಲೇಸ್. ಇಲ್ಲಿ ಎಲ್ಲ ಒಂದು ಇನೋವೇಷನ್ ಮಾಡುವಂತ ಸ್ಟಾರ್ಟ್ಅಪ್ ಕಂಪ್ನಿ ಅವರು ಇವತ್ತು ತುಂಬಾ ಕಷ್ಟದ ವಿಷಯ ಏನಂದ್ರೆ ಒಬ್ಬ ಯಂಗ್ಸ್ಟರ್ಸ್ ಸ್ಟಾರ್ಟ್ಅಪ್ ಕಂಪ್ನಿ ಪ್ರಾಡಕ್ಟ್ ಮಾಡ್ತಾರೆ, ಆ ಪ್ರಾಡಕ್ಟ್ ಅನ್ನು ಸ್ಕೇಲ್ ಅಪ್ ಮಾಡ್ಲಿಕ್ಕೆ ಅವರಿಗೆ ಫೈನಾನ್ಸ್ ಸಿಗೋದಿಲ್ಲ. ಬ್ಯಾಂಕ್ ಹತ್ರ ಹೋದ್ರೆ ಬ್ಯಾಂಕ್ ಅವರು ಅದನ್ನು ಸ್ಕೇಲ್ ಅಪ್ ಮಾಡ್ಲಿಕ್ಕೆ ದುಡ್ಡು ಕೊಡೋದಿಲ್ಲ.
ಇವತ್ತು ನಾವ್ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ 1,000 ಅಂತ ಅಪ್ಲಿಕೇಶನ್ ಅನ್ನು ಫಿಲ್ಟರ್ ಮಾಡಿ ಅದರಲ್ಲಿ ಒಂದು 30-40 ಇನೋವೇಟಿವ್ ಕಂಪ್ನೀಸ್ ಅವರ ಪ್ರಾಡಕ್ಟ್ ಅನ್ನು ಡಿಸ್ಪ್ಲೇ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡ್ತಿದ್ದೇವೆ. ಅದರ ಬಗ್ಗೆ ಜಾಸ್ತಿ ವಿವರ ಮಿಸ್ಟರ್ ಅರವಿಂದ್ ಈಗ ನಿಮ್ಗೆ ಹೇಳ್ತಾರೆ. ಇಟ್ಸ್ ಅ ವೆರಿ ನೋಬಲ್ ಇವೆಂಟ್ ವೇರ್ ವಿ ಆರ್ ಆಕ್ಚುಲಿ ನಾವು ಅವರನ್ನು ಹ್ಯಾಂಡ್ ಹೋಲ್ಡ್ ಮಾಡಿ ಅವರನ್ನೊಂದು ಸಣ್ಣ ಒಂದು 10 ಲಕ್ಷದ ವ್ಯವಹಾರದಿಂದ ಅವರನ್ನು 10 ಕೋಟಿಗೆ ಹೇಗೆ ಕೊಂಡೋಗಬಹುದು ಅನ್ನೋ ಒಂದು ಮೆಥಡ್ ಅನ್ನು ನಾವು ಡೆವಲಪ್ ಮಾಡ್ತಾ ಇದ್ದೇವೆ. ಇದರ ಜೊತೆ ನಾವು ಆರ್ಟ್ ಕಾಂಪಿಟಿಷನ್, ಸೈನ್ಸ್ ಕಾಂಪಿಟಿಷನ್, IT ಕ್ವಿಜ್, ಡ್ಯಾನ್ಸ್ ಕಾಂಪಿಟಿಷನ್, ಮ್ಯೂಸಿಕ್ ಇದನ್ನೆಲ್ಲ ನಾವು ಮಾಡೋದು ಯಾಕಂದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ ಸ್ಟೂಡೆಂಟ್ಸ್ ಬಂದಲ್ಲಿ ದೇ ಶುಡ್ ಗೆಟ್ ಇನ್ಸ್ಪೈರ್ಡ್, ಮೋಟಿವೇಟೆಡ್ so that they can become IT professionals. ಎಲ್ಲಾದ್ರೂ ಅವರು ಸೈಂಟಿಸ್ಟ್, ವಿಜ್ಞಾನಿಗಳಾಗುವಂತ ಒಂದು ಅವಕಾಶ ಅವರಿಗೆ ಇನೋವೇಷನ್ ನೋಡುವಾಗ ಬರ್ತದೆ ಅಂತ ನಾವು ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡಿದ್ದೇವೆ. So we are also adding, so this whole event of Bangalore Beach Festival ಇದೊಂದು 360 ಡಿಗ್ರಿ ಫುಲ್ ಸರ್ಕಲ್ ಇವೆಂಟ್. ಇದರಲ್ಲಿ ಒಂದೇ ವಿಚಾರ ಏನಂದ್ರೆ ಇದರಿಂದ ನಮ್ಮ ಸಮಾಜಕ್ಕೆ ಹೇಗೆ ಪ್ರಯೋಜನ ಆಗ್ಬಹುದು. ನಾನು ಇದ್ರ ಬಗ್ಗೆ ಜಾಸ್ತಿ ಹೇಳುದಿಲ್ಲ. 4 ಮುಖ್ಯ ವಿಷಯ ನಿಮ್ಗೆ ಹೇಳ್ತೇನೆ. ಮೊದಲನೇ ವಿಷಯ ಇದರ ಔಟ್ಕಮ್ is every the proceedings ಇದರಿಂದ ಆಗುವಂತ 1 ರೂಪಾಯಿ it will go for tapasya to take care of those patients. ಯಾರು ಲಾಸ್ಟ್ ಇದೆ ಅವ್ರದ್ದು 3-4 ವಾರ ಬರ್ತಾರೆ ಅವರ ನೋಡ್ಸೋದಕ್ಕೆ ಇದು ಹೋಗ್ತೇವೆ. It's one of the very unique events. ದೇಶದಲ್ಲಿ ಎಷ್ಟೋ ಕ್ರೀಡೋತ್ಸವ ಆಗ್ತಾ ಇರ್ತದೆ, ಆದ್ರೆ ಈ ಒಂದು ಉದ್ದೇಶದಿಂದ ಮಾಡುವಂತ ಕ್ರೀಡೋತ್ಸವ ಬಹಳ ಕಡಿಮೆ ಇದೆ. ಸೊ ವಿ ಆರ್ ವೆರಿ ಪ್ರೌಡ್ ದಟ್ ಮಂಗಳೂರಲ್ಲಿ ಇಂಥ ಒಂದು ಪ್ಯಾಲಿಯೇಟಿವ್ ಕೇರ್ ಸೆಂಟರ್ ಆಗ್ತಾ ಉಂಟು, ಅದರಲ್ಲಿ ನಾವು ಮಾಡ್ತಾ ಇದ್ದೇವೆ. ಎರಡನೇದು, ಈ ಇವೆಂಟ್ ಇಂದ ನಾವು 24 ವರ್ಷ ಆಯ್ತು. ಇದರ ಮೊದಲೇದು ಪ್ರೆಸ್ ಮೀಟ್ ಅಲ್ಲಿ ಸಹ ನಾನು ಹೇಳಿದ್ದೆ, ನೀವು ಈಗ ಗೂಗಲ್ ಮಾಡಿ ಸಹ ನೋಡ್ಬೋದು. ಇವತ್ತಿನ ತನಕ ಒಲಿಂಪಿಕ್ಸ್ ಅಲ್ಲಿ ಇಂಡಿಯಾದ್ದು ಯಾರು ಕಾಂಪೀಟ್ ಮಾಡಲಿಲ್ಲ. ದೇರ್ ಇಸ್ ನಾಟ್ ಇವನ್ ಸಿಂಗಲ್ ಟ್ರಾನ್ಸ್ಲೇಟ್ ಹೂ ಹ್ಯಾಸ್ ಕಾಂಪೀಟೆಡ್ ಇನ್ ಒಲಿಂಪಿಕ್ಸ್. ಈ ಒಂದು ನಮ್ಮ 40 ಮಕ್ಕಳನ್ನು ನಾವು ಇವಾಗ ಸಿಲೆಕ್ಟ್ ಮಾಡಿ ಅದರಲ್ಲಿ ವಿನ್ ಆಗುವಂತ 4 ಮಕ್ಕಳನ್ನು ನಾವು ವಿ ಆರ್ ಗೋಯಿಂಗ್ ಟು ಗ್ರೂಮ್ ದೆಮ್. ದಿಸ್ ಆಕ್ಟಿವಿಟಿ ನಾವು ಪ್ರತಿ ವರ್ಷ ಮಾಡಬಹುದು. ವಿ ವಿಲ್ ಬೆಗ್ ಬಾರೋ ಮನಿ ಫ್ರಮ್ ಸ್ಪಾನ್ಸರ್ಸ್. ಈ ಮಕ್ಕಳನ್ನು ನಾವು ಖಂಡಿತವಾಗಿ ನಮ್ಮ ದೇಶದ ಮೊದಲು ಒಲಿಂಪಿಕ್ಸ್ ಆಗುವಾಗ ಮಂಗಳೂರಿಂದ ಈ ರೀಜನ್ ಇಂದ ದೇ ವಿಲ್ ಬಿ ಅನ್ ಒಲಿಂಪಿಯನ್. ಯಾಕಂದ್ರೆ ನಮ್ಗೆ ಗೊತ್ತಿರುವಂತ ಕೆಲವೇ ನಮ್ಮ ಹೆಸರು ಇರುವುದು. ವಂದನರಾವ್ ಅವರೊಬ್ರು ಒಲಿಂಪಿಯನ್ ಆಗಿದ್ರು ಮಂಗಳೂರಿಂದ. I believe there are not many Olympians who have represented India in athletics from this region. ಮೂರನೇ ವಿಷಯ ಅಂದ್ರೆ we are building a great opportunity. ನಾನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇವತ್ತು ಇಂಗ್ಲೆಂಡ್ ಇರಲಿ, ಅಮೆರಿಕ ಇರಲಿ, ಇಲ್ಲಿ ಮೆಡಿಕಲ್ ಪ್ರೊಸೀಜರ್ಸ್ ಆರ್ ಡೆಂಟಲ್ ಪ್ರೊಸೀಜರ್ಸ್, ಒಂದು ಹಲ್ಲಿದ್ದು ಇಂಪ್ಲಾಂಟ್ ಮಾಡ್ಬೇಕಾದ್ರೆ ಅಲ್ಲಿ 3 ಲಕ್ಷದಿಂದ 4 ಲಕ್ಷ ರೂಪಾಯಿ ಖರ್ಚಾಗ್ತದೆ. ನಮ್ಮ ಈ ರೀಜನ್ ಅಲ್ಲಿ ಎಷ್ಟು ಡೆಂಟಲ್ ಕಾಲೇಜಸ್ ಉಂಟು, ಡೆಂಟಲ್ ಹಾಸ್ಪಿಟಲ್ಸ್ ಉಂಟು, ಮೆಡಿಕಲ್ ಹಾಸ್ಪಿಟಲ್ಸ್ ಉಂಟು. ಅವರೆಲ್ಲ ನಮ್ಮ ಈ ಟ್ರಯಾಥ್ಲಾನ್ನ ಮುಖಾಂತರ, ಬಿಕಾಸ್ ಒಂದು ಪದ್ಧತಿ ಇರ್ತದೆ, ಪ್ರತಿಯೊಬ್ಬ ಫಾರಿನರ್ಸ್ ಒಂದು ವರ್ಷಕ್ಕೆ ಒಮ್ಮೆ ಒಂದು ಫಾರಿನ್ ಟೂರ್ ಮಾಡ್ತಾರೆ. ಅವ್ರು ಟೂರ್ ಮಾಡುವಾಗಲೂ ಅವರು ಜನವರಿಯಲ್ಲಿ ಅವರು ಸಿಲೆಕ್ಟ್ ಮಾಡ್ತಾರೆ ನಾವು ಎಲ್ಲೆಲ್ಲಿ ಹೋಗ್ಬೇಕಂತ. ಅಲ್ಲಿ ಸಿಲೆಕ್ಷನ್ ಮಾಡುವಾಗ ದೇ ವಿಲ್ ಸೇ ದಟ್ ಓಕೆ ನಮ್ಗೆ ಒಂದು ಇಂಪ್ಲಾಂಟ್ ಮಾಡಿದ್ರು, ಯಾಕಂದ್ರೆ ಅಲ್ಲಿ ಫ್ರೀ ಸರ್ವಿಸ್ ಸಿಗ್ಬೇಕಾದ್ರೆ 4 ವರ್ಷ ಕಾಯ್ಬೇಕು. ಸೊ ವೆನ್ ದೇ ಸಿ ದಟ್ ದರ್ ಇಸ್ ಅ ಪ್ಲೇಸ್ ವೇರ್ ವಿ ಕ್ಯಾನ್ ಗೋ ಅಂಡ್ ಪಾರ್ಟಿಸಿಪೇಟ್, ನಾವು ಪಾರ್ಟಿಸಿಪೇಟ್ ಮಾಡ್ಬೋದು, ಅಲ್ಲಿಂದ ಮತ್ತೆ ನಮ್ಮ ಮೆಡಿಕಲ್ ಪ್ರೊಸೀಜರ್ಸ್ ಮಾಡಿ ಬರ್ಬೋದು ಅಂತ. We can really promote this event so that we can benefit, ನಮ್ಮ ಸೊಸೈಟಿಗೆ ಬೆನಿಫಿಟ್ ಆಗುವಂಥದ್ರಲ್ಲಿ ಅವಕಾಶ ಉಂಟು. ಸೊ ನಿಮ್ಮ ಮಾಧ್ಯಮದ ಮುಖಾಂತರ, ಯಾಕಂದ್ರೆ ಇವತ್ತು ಇಲ್ಲಿ ಎಷ್ಟು ಮೆಡಿಕಲ್ ಕಾಲೇಜ್ ಉಂಟು, ಡೆಂಟಲ್ ಕಾಲೇಜ್, ಹಾಸ್ಪಿಟಲ್ಸ್ ಉಂಟು, ಅವರಿಗೆ ಗೊತ್ತಿಲ್ಲ ಇದರಿಂದ ಅವರಿಗೆ ಆಗುವ ಪ್ರಯೋಜನ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ತಿಳಿಬೇಕು. ಯಾಕಂದ್ರೆ ಇದರಲ್ಲಿ ಅವರು ಕಾಂಟ್ರಿಬ್ಯೂಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಅವರಿಗೆ ಬೆನಿಫಿಟ್ ಆಗ್ತದೆ. ಇವತ್ತು 3 ವರ್ಷ ಆಯ್ತು ನಾವು ಮಾಡಿ. ದಿಸ್ ಇಸ್ ದ 4th ಇವೆಂಟ್. ನಾವು ತಣ್ಣೀರ್ ಬಾವಿದ್ದು ಹೋಮ್ ಸ್ಟೇ ಅವರಿಗೆ ಗೊತ್ತೇ ಇರಲಿಲ್ಲ. ನಾವು ಅವರನ್ನು ಎಜುಕೇಟ್ ಮಾಡಿ ಪ್ರತಿಯೊಂದು ಮನೆಯಲ್ಲಿ ನಾವು ಅವರಿಗೆ ಹೇಳಿದ್ದೇವೆ, ನಿಮ್ದು ಒಂದೊಂದು ಕೋಣೆಯನ್ನು ನೀವು ಇಡೀ ಟೂರಿಸ್ಟ್ ಬಂದವರಿಗೆ ಕೊಡಿ ಅಂತ. ನಮ್ಮ ಮುಖಾಂತರ 3 ದಿವಸದ ಪ್ರೋಗ್ರಾಮ್ ಅಲ್ಲಿ ನಾವು 900 ಡೇ ನೈಟ್ಸ್ ನಾವಲ್ಲಿ ಬುಕ್ ಮಾಡಿದ್ದೇವೆ. ಈ ವರ್ಷ ಸರ್ ನಾವು ಫಾರ್ ದ 3 days we have booked more than about 300 to 400 room nights so far. ಸೊ ಇದರಲ್ಲಿ ಕ್ರೀಡೆ, ಯೂತ್, ಅಟ್ ದ ಸೇಮ್ ಟೈಮ್ ದ ಇಕೋಸಿಸ್ಟಮ್ ಎಲ್ಲರಿಗೆ ಸ್ವಲ್ಪ ಪ್ರಯೋಜನ ಆಗುವಂಥ ಒಂದು ಇವೆಂಟ್ ಅನ್ನು ನಾವು ಈ ಬೀಚ್ ಫೆಸ್ಟಿವಲ್ ಅಲ್ಲಿ ಮಾಡ್ತೀವಿ. ಹೌದು, ಇದರಲ್ಲಿ ಎಲ್ಲ ಎಂಜಾಯ್ಮೆಂಟ್ ಉಂಟು, ಜಾಯ್ ಉಂಟು, ಲೈಕ್ ಗೇಮ್ಸ್ ಉಂಟು, ಸರ್ಫಿಂಗ್ ಟ್ರೈನಿಂಗ್ ಆಗ್ತದೆ, ಎಲ್ಲ ತರದ್ದು ವಿವಿಧವಾದ ಒಂದು ಆಪರ್ಚುನಿಟಿ. ಪ್ರತಿಯೊಂದು ಮಗುವಿಂದ ಇಟ್ಕೊಂಡು, ಸಣ್ಣ ಸ್ಟೂಡೆಂಟ್ ಇಂದ ಇಟ್ಕೊಂಡು, ಈವನ್ ಫಾರ್ ದ ಎಲ್ಡರ್ಸ್ ಅದರಲ್ಲಿ ಒಂದು ಆಪರ್ಚುನಿಟಿ ಉಂಟು. ಸೊ ಐ ರಿಕ್ವೆಸ್ಟ್ ಈಚ್ ಅಂಡ್ ಎವ್ರಿ ಒನ್ to write so much about this event and the benefits
ಇದರಿಂದ ಆಗುವಂತ ಪ್ರಯೋಜನವನ್ನು ಎಲ್ಲರಿಗೆ ಸ್ವಲ್ಪ ತಿಳಿಸಬೇಕಂತ ನಾನು ನಿಮ್ಮ ಹತ್ರ ಕಳಕಳಿಯಿಂದ ವಿನಂತಿ ಮಾಡ್ತೇನೆ. I will finish my talk from here and I look forward to you people. ನಿಮ್ಮನ್ನು ನಾವು ಬರುವಂತ 9-10 ನೀವೆಲ್ಲ ಬಂದು ಈ ಇವೆಂಟ್ ಅನ್ನು ನೀವು ಕವರ್ ಮಾಡಿ ಇದರಿಂದ ಆಗುವಂತ ಇನ್ಫಾರ್ಮೇಶನ್ ಅನ್ನು ದೇಶಕ್ಕೆ ರೀಚ್ ಆಗುವಂತ ಮಾಡೋ ಶಕ್ತಿ ಖಾಲಿ ನಿಮ್ಮ ಹತ್ರ ಇರುವುದು. So that is my last request. Thank you so much.